ನನ್ನ ಗುರಿ ಏನಿದೆ ಗುರಿ ಸಾಧಿಸೋರ್ಗು ಯಾರು ಅಲ್ಲ ಮೂಡ ಪ್ರಕರಣದಲ್ಲಿ ಏನಾದ್ರು ಬಂದಿದೆಯಾ ಸರ್? ಬಂದಿದೆ ಸರ್. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿದೆ ಅಷ್ಟೇ ಹೊರತು ನೇರವಾಗಿ ಯಾರು ನನ್ನ ಭೇಟಿ ಮಾಡಿ ಆ ಥರ ಏನು ಇದು ಮಾಡಿಲ್ಲ. ಹೆಂಗ್ ಸರ್ ಪರೋಕ್ಷವಾಗಿ ಹೆಂಗ್ ಬಂತು ಸರ್? ಅದೇ ನಮ್ಮ ಆತ್ಮೀಯರ ಮುಖಾಂತರ ಬೇರೆ ಥರ ಕಳಿಸ್ತಾರೆ. ಹ್ಮ್. ನಾನು ಆಗಲ್ಲ ಅಂತ ಯಾರು ನೇರವಾಗಿ ಹೇಳಿ ಕಳಿಸಿದ್ರು ಸರ್? ಹಂಗೆ ಹೇಳೋಕ್ಕಾಗಲ್ಲ ಸರ್. ಅಲ್ಲ ಎಲ್ಲ ಓಪನ್ ಆಗಿ ಹೇಳುವಂತ ಸ್ನೇಹ ಕೃಷ್ಣ ಅವ್ರು ಯಾಕೆ ಮುಚ್ಚಿಡ್ತಾ ಇದ್ದಾರೆ? ಸರ್ ಯಾರು ನನ್ನ ಭೇಟಿ ಮಾಡಿದ್ರೆ ಅವ್ರ ಜೀವಕ್ಕೆ ಅವ್ರಿಗೆ ಇದಕ್ಕೆ ಅಪಾಯ ಆಗುತ್ತೆ ಸರ್. ನನಗೇನು ಅದಕ್ಕೆ ಇಲ್ಲ. ಸೊ ಇದು ನನಗೆ ಜೊತೆ ಯಾರು ಭೇಟಿ ಮಾಡೋದು ಮಾತಾಡೋದು ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಸರ್. ಅಲ್ಲ ನಿಮ್ಮನ್ನ ಯಾರು ಭೇಟಿ ಆದ್ರು ಅನ್ನೋದಕ್ಕಿಂತ ಅವರನ್ನ ಯಾರು ಕಳಿಸಿದ್ರು ಅನ್ನೋದು ಹೇಳ್ಬೋದಲ್ಲ ಸರ್? ಅಲ್ಲ ನಾನು ಅದಕ್ಕೆ ಕೇಳೋಕ್ಕೆ ಹೋಗಲ್ಲ ಸರ್. ಅವ್ರ ಹತ್ರ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ಏನು ಎಲ್ಲಿ ಏನು ಅಂತ ಅವೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ. ನನ್ನ ಗುರಿ ಏನಿದೆ ಗುರಿ ಸಾಧಿಸೋರ್ಗು ಯಾರು ಅಲ್ಲ ಮೂಡ ಪ್ರಕರಣದಲ್ಲಿ ಏನಾದ್ರು ಬಂದಿದೆಯಾ ಸರ್? ಬಂದಿದೆ ಸರ್. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿದೆ ಅಷ್ಟೇ ಹೊರತು ನೇರವಾಗಿ ಯಾರು ನನ್ನ ಭೇಟಿ ಮಾಡಿ ಆ ಥರ ಏನು ಇದು ಮಾಡಿಲ್ಲ. ಹೆಂಗ್ ಸರ್ ಪರೋಕ್ಷವಾಗಿ ಹೆಂಗ್ ಬಂತು ಸರ್? ಅದೇ ನಮ್ಮ ಆತ್ಮೀಯರ ಮುಖಾಂತರ ಬೇರೆ ಥರ ಕಳಿಸ್ತಾರೆ. ನಾನು ಆಗಲ್ಲ ಅಂತ ನೇರವಾಗಿ ಯಾರು ಹೇಳಿ ಕಳಿಸಿದ್ರು ಸರ್? ಹಂಗೆ ಹೇಳೋಕ್ಕಾಗಲ್ಲ ಸರ್. ಅಲ್ಲ ಎಲ್ಲ ಓಪನ್ ಆಗಿ ಹೇಳುವಂತ ಸ್ನೇಹ ಕೃಷ್ಣ ಅವ್ರು ಯಾಕೆ ಮುಚ್ಚಿಡ್ತಾ ಇದ್ದಾರೆ? ಸರ್ ಯಾರು ನನ್ನ ಭೇಟಿ ಮಾಡಿದ್ರೆ ಅವ್ರ ಜೀವಕ್ಕೆ ಅವ್ರಿಗೆ ಇದಕ್ಕೆ ಅಪಾಯ ಆಗುತ್ತೆ ಸರ್. ನನಗೇನು ಅದಕ್ಕೆ ಇಲ್ಲ. ಸೊ ಇದು ನನಗೆ ಜೊತೆ ಯಾರು ಭೇಟಿ ಮಾಡೋದು ಮಾತಾಡೋದು ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಸರ್. ಅಲ್ಲ ನಿಮ್ಮನ್ನ ಯಾರು ಭೇಟಿ ಆದ್ರು ಅನ್ನೋದಕ್ಕಿಂತ ಅವರನ್ನ ಯಾರು ಕಳಿಸಿದ್ರು ಅನ್ನೋದು ಹೇಳ್ಬೋದಲ್ಲ ಸರ್? ಅಲ್ಲ ನಾನು ಅದಕ್ಕೆ ಕೇಳೋಕ್ಕೆ ಹೋಗಲ್ಲ ಸರ್. ಅವ್ರ ಹತ್ರ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ಏನು ಎಲ್ಲಿ ಏನು ಅಂತ ಅವೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ.